ವಿವಿಧ ರಾಜ್ಯದ ಜನರ ಸಂಸ್ಕೃತಿ, ಆಚಾರ ವಿಚಾರಗಳು, ಪ್ರಾಚೀನ ಕಲೆಗಳನ್ನು ಸಿಲಿಕಾನ್ ಸಿಟಿಯ ಕಾಲೇಜೊಂದರ ಯುವಕ ಯುವತಿಯರು ವಿಭಿನ್ನವಾಗಿ ಪ್ರದರ್ಶಿಸಿದರು. ಆದರೆ ಆಯಾ ರಾಜ್ಯದ ಸಂಸ್ಕೃತಿಗೆ ತಕ್ಕನಾಗಿ ಅದನ್ನ ಬಿಂಬಿಸೋದು ಎಷ್ಟು ಕಷ್ಟ ಅಲ್ವಾ? ಬಟ್ ಈ ವಿದ್ಯಾರ್ಥಿಗಳು ವಿಭಿನ್ನವಾಗಿ ತೋರಿಸಿಕೊಟ್ರು. ಅದು ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಸಂಸ್ಕೃತಿ, ಕೊಡಗಿನ ಸೀರೆಯ ವಿಶೇಷ, ಆಂಧ್ರಪ್ರದೇಶದಲ್ಲಿರುವ ತಿರುಪತಿಯ ಮಹಿಮೆ, ಜಾರ್ಖಂಡ್ನ ಜನರ ಜೀವನ ಶೈಲಿ, ಬಿಹಾರದ ಬುದ್ಧಗಯಾದ ವಿಶೇಷ, ಗೋಲ್ ಗುಂಬಾಜ್, ಶಿರಡಿ ಸಾಯಿಬಾಬಾ ಮಂದಿರ, ಹೀಗೆ ದೇಶದ ಪ್ರತಿಯೊಂದು ರಾಜ್ಯದ ವಿವಿಧ ಸಂಸ್ಕೃತಿಯನ್ನ ವಿಭಿನ್ನವಾಗಿ ಬಿಂಬಿಸುವ ಈ ದೃಶ್ಯಗಳು ಕಂಡು ಬಂದದ್ದು ಮಾರತ್ಹಳ್ಳಿ ಬಳಿಯಿರೋ ಹಾರಿಜಾನ್ ಕಾಲೇಜಿನಲ್ಲಿ. ಹೌದು, ಹಾರಿಜಾನ್ ಕಾಲೇಜಿನಲ್ಲಿ ಉಪನ್ಯಾಸಕರು ವಹಿಸಿದ್ದ ಅಸೈನ್ಮೆಂಟ್ಗಳನ್ನ ವಿದ್ಯಾರ್ಥಿಗಳು ವಿವಿಧ ರಾಜ್ಯಗಳ ವಿಭಿನ್ನ ಸಂಸ್ಕೃತಿಯನ್ನ ಅನಾವರಣ ಮಾಡುವ ಮೂಲಕ ಬಿಂಬಿಸಿದ್ರು. ತಮಗೆ ಕೊಟ್ಟಿದ್ದ ಥೀಮಲ್ಲಿ ಅಚ್ಚುಕಟ್ಟಾಗಿ ಸಂಸ್ಕೃತಿಯ ಅನಾವರಣ ಮಾಡಿದ ವಿದ್ಯಾರ್ಥಿಗಳು ಎಲ್ಲರಿಂದ ಬೇಷ್ ಅನ್ನಿಸಿಕೊಂಡ್ರು. ಜೊತೆಗೆ ತಾವು ಪ್ಯಾಟೆ ಸ್ಟೂಡೆಂಟ್ಸ್ ಆದ್ರೂ ತಮಗೆ ತಮ್ಮ ವಿಭಿನ್ನ ಕಲೆಗಳ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸಿಕೊಟ್ರು. ವಿ ಗಾಟ್ ಅಂದರೆ ಆಂಧ್ರ ಪ್ರದೇಶ್ ಫಸ್ಟ್ ನಮ್ಮನ್ನ ಕೆಳಗಡೆ ಕರೀತಾರೆ, ಚಿಟ್ಸ್ ಕೊಟ್ಟರು. ಸೊ ನಾವು ಪಿಕ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಆಂಧ್ರ ಪ್ರದೇಶ್. ಫಸ್ಟು ಕ್ರಿಯೇಟಿವ್ ರೈಟಿಂಗ್ ಇತ್ತು, ಮಾಡೆಲ್ ಮಾಡಬೇಕು ನಾವು ಆಂಧ್ರ ಪ್ರದೇಶ್ ಹೆಂಗಿರುತ್ತೆ ಅಂತ. ಸೆಕೆಂಡ್ ಡೇ ಪ್ರೆಸೆಂಟೇಷನ್. ಈ ವೀಕ್ ನಮಗೆ 1 ವೀಕ್ ಟೈಮ್ ಕೊಟ್ಟಿದ್ರು ಇದು ಕ್ಲಾಸ್ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ. ಆಂಧ್ರ ಪ್ರದೇಶ್ ತೋರಿಸ್ಬೇಕಾಗಿತ್ತು. ಸೊ ಈ ಟೀಮ್, ದಿಸ್ ಇಸ್ ಮೈ ಟೀಮ್, ಇವರೆಲ್ಲ ನಂಗೆ ಹೆಲ್ಪ್ ಮಾಡಿದ್ರು. ನಾವು ತಿರುಪತಿ ದೇವ್ರನ್ನ ತರಿಸಿ ವಿ ಥಾಟ್ ವಿಲ್ ಹೈಲೈಟ್ ತಿರುಪತಿನ ಹೈಲೈಟ್ ಮಾಡಿದ್ದೀವಿ. ದೆನ್ ಚಾರ್ಮಿನಾರ್ ಇದೆಲ್ಲ ಫೇಮಸ್ ಮಾನ್ಯುಮೆಂಟ್ಸ್, ಅದನ್ನು ಮಾಡಿದ್ದೀವಿ. ನಮ್ಮ ಕ್ಲಾಸಿಗೆ ಸಿಕ್ಕಿರೋ ಸ್ಟೇಟ್ ಕರ್ನಾಟಕ ತುಂಬ ಹೆಮ್ಮೆಯಾದ ವಿಷಯ. ಅದು ನಮಗೆ ಕರ್ನಾಟಕ ಸಿಕ್ಕಿರೋದು ಯಾರಿಗೂ ಸಿಕ್ಕಿಲ್ಲ. ನಾವು ಹುಟ್ಟು ಬೆಳೆದಿರೋ ಜಾಗ ಇದು, ಎಲ್ಲರಿಗೂ ಗೊತ್ತು ಕರ್ನಾಟಕ ಹೇಗಿದೆ ಏನಿದೆ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಸಂಸ್ಕೃತಿ ತುಂಬ ಇದೆ. ನಮ್ಮದು ವಿಭಿನ್ನ ಬಟ್ಟೆ ಉಡುಪು ಎಲ್ಲ ಬೇರೆ ಬೇರೆ ಥರ ಇದೆ. ನಾವು ತುಂಬ ನಮ್ಮ ಕ್ಲಾಸಲ್ಲಿ ಬೇರೆ ಬೇರೆ ಥರ ಅಡುಗೆ ಮಾಡಿದ್ದೀವಿ, ಬೇರೆ ಬೇರೆ ಕಲ್ಚರಿಂದ ಊಟಗಳನ್ನ ತಂದಿದ್ದೀವಿ. ಕೊಡಗು, ಅದು ಪುಟ್ಟು, ಮೊಟ್ಟೆ ಕರಿ, ಹಾಗೆ ಹೀಗೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ದೀವಿ. ಒಟ್ನಲ್ಲಿ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಇಂದಿನ ಯುವ ಜನತೆ ಮರೆತಿದ್ದಾರೆ ಅನ್ನೋರ್ಗೆ ಈ ವಿದ್ಯಾರ್ಥಿಗಳು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಅಂಚನ್ ಗೀತಾ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು.